ನಮಸ್ಕಾರ. ನೀವು ತಿಳಿದೋ ಅಥವಾ ತಿಳಿದೆಯೋ ಮಾಡಿದ ಪಾಪಗಳಿಂದ ಮುಕ್ತಿ ಪಡೆಯಲು ಈ ಪರಿಹಾರ ಮಾಡಿ. ಇಂದು ಪಾಪಮೋಚನಿ ಏಕಾದಶಿ. ಈ ದಿನದಂದು ಉಪವಾಸವನ್ನು ಆಚರಿಸುವುದರಿಂದ ಒಬ್ಬರ ಪೂರ್ವಜರು ಮೋಕ್ಷವನ್ನು ಪಡೆಯಬಹುದು. ಈ ದಿನ ಶ್ರೀಕೃಷ್ಣ ಮತ್ತು ವಿಷ್ಣುವಿಗೆ ಪ್ರಾರ್ಥನೆ ಸಲ್ಲಿಸಬಹುದು. ಪಾಪಮೋಚನಿ ಏಕಾದಶಿಯು ಚೈತ್ರ ನವರಾತ್ರಿಯ ಮೊದಲು ಮತ್ತು ಹೋಳಿ ನಂತರ ಬರುವ ದಿನವಾಗಿದೆ. ಈ ದಿನದಂದು ಶ್ರೀಕೃಷ್ಣನನ್ನು ಪೂಜಿಸುವ ಮೂಲಕ ಭಕ್ತರು ತಾವು ಮಾಡಿದ ಪಾಪಗಳು ಮತ್ತು ಕೆಟ್ಟ ಕಾರ್ಯಗಳಿಗೆ ಕ್ಷಮೆಯನ್ನು ಪಡೆಯಬಹುದು. ಇದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಬರುವ ಕೊನೆಯ ಏಕಾದಶಿ ಎಂದು ಪರಿಗಣಿಸಲಾಗುತ್ತದೆ. ಪಾಪಮೋಚನಿ 2 ಪದಗಳಿಂದ ಮಾಡಲ್ಪಟ್ಟಿದೆ. ಪಾಪ ಅಂದರೆ ಕೆಟ್ಟ ಪಾಪಗಳು ಮತ್ತು ಮೋಚನಿ ಎಂದರೆ ತೆಗೆದುಹಾಕುವ ಅಥವಾ ವಿಮೋಚಕ ಪದ ಎಂದರ್ಥ. ಪಾಪಮೋಚನಿ ಏಕಾದಶಿ 2025. ಈ ದಿನದ ಮಹತ್ವವೇನು? ಈ ದಿನವು ಮೂಲತಃ ನಿಮ್ಮ ಹಿಂದಿನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡಲು ಮತ್ತು ಕ್ಷಮೆಯನ್ನು ಪಡೆಯಲು ಉತ್ತಮ ದಿನವಾಗಿದೆ. ಶ್ರೀಕೃಷ್ಣನು ಅರ್ಜುನನಿಗೆ ಈ ದಿನದ ಪ್ರಾಮುಖ್ಯತೆಯ ಬಗ್ಗೆ ಹೇಳಿದ್ದನು. ಅಲ್ಲಿ ಈ ಉಪವಾಸವನ್ನು ಆಚರಿಸುವ ಮೂಲಕ ಬ್ರಹ್ಮ ಹತ್ಯವನ್ನು ಒಳಗೊಂಡಿರುವ ಕೆಲವು ಗಂಭೀರ ಪಾಪಗಳಿಗೆ ಕ್ಷಮೆಯನ್ನು ಪಡೆಯಬಹುದು ಎಂದು ಹೇಳಿದ್ದರು. ಈ ದಿನದಂದು ವಿಶ್ವದ ರಕ್ಷಕ ಎಂದು ಕರೆಯಲ್ಪಡುವ ಶ್ರೀ ಭಗವಾನ್ ವಿಷ್ಣುವು ಪಾಪ್ ಎಂಬ ರಾಕ್ಷಸನನ್ನು ಸೋಲಿಸಿದನು ಮತ್ತು ತನ್ನ ಭಕ್ತರನ್ನು ಅವರ ಪಾಪಗಳ ಹೊರೆಯಿಂದ ಮುಕ್ತಗೊಳಿಸಿದನು ಎಂಬುದು ಪ್ರತೀತಿ ಇದೆ. ಈ ದಿನದ ಪ್ರಸ್ತುತತೆಯನ್ನು ಅತ್ಯುತ್ತಮವಾಗಿ ವಿವರಿಸುವ ಇನ್ನೊಂದು ಕಥೆಯು ಹೀಗಿದೆ. ಪದ್ಮಪುರಾಣದ ಒಂದು ಕಥೆಯಾಗಿದೆ. ಅದರಲ್ಲಿ ಮಂದಾತ ಎಂಬ ರಾಜನು ತಾನು ಹಿಂದೆ ಮಾಡಿದ ಪಾಪಗಳಿಂದ ಬಹಳವಾಗಿ ನರಳುತ್ತಿರುವ ಕಥೆಯಿದೆ. ಅವರು ಸಹಾಯಕ್ಕಾಗಿ ಮಹಾನ್ ಋಷಿ ವಸಿಷ್ಠರ ಕಡೆಗೆ ತಿರುಗಿದಾಗ ವಸಿಷ್ಠರು ಪಾಪಮೋಚನಿ ಏಕಾದಶಿ ಉಪವಾಸವನ್ನು ಆಚರಿಸಲು ಹೇಳಿದರು. ಅಂತಿಮವಾಗಿ ರಾಜನು ಹಿಂದಿನ ರಾಜ್ಯವನ್ನು ಉಳಿಸಿಕೊಳ್ಳುವ ಮೂಲಕ ಹೆಚ್ಚು ಪ್ರಯೋಜನ ಪಡೆದನು ಮತ್ತು ಅವರ ಎಲ್ಲ ಪಾಪಗಳು ವಿಮೋಚನೆಗೊಂಡವು ಹಾಗೂ ಅವರ ರಾಜ್ಯವು ಪ್ರವರ್ಧಮಾನಕ್ಕೆ ಬರಲು ಪ್ರಾರಂಭಿಸಿತು ಎಂದು ತಿಳಿದುಬಂದಿದೆ. ಪಾಪಮೋಚನಿ ಏಕಾದಶಿ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿ. ನೀವು ತಿಳಿದೋ ತಿಳಿದೆಯೋ ಮಾಡಿದ ಎಲ್ಲ ಪಾಪಗಳನ್ನು ತೊಳೆದು ಹಾಕಲು ಮತ್ತು ಸಂತೋಷದ ಜೀವನವನ್ನು ನಡೆಸಲು ಬಯಸಿದರೆ ಖಂಡಿತವಾಗಿಯೂ ಪಾಪಮೋಚನಿ ಏಕಾದಶಿಯ ಉಪವಾಸವನ್ನು ಆಚರಿಸಿ. ಪಾಪಮೋಚನಿ ಏಕಾದಶಿಯ ಮಹತ್ವ ಮತ್ತು ವಿಧಿವಿಧಾನಗಳ ಬಗ್ಗೆ ಮಾಹಿತಿಯನ್ನು ನೋಡೋಣ. ಹಿಂದೂ ಪಂಚಾಂಗದ ಕೊನೆಯ ಏಕಾದಶಿ ಪಾಪಮೋಚನಿ ಏಕಾದಶಿ. ಈ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಜೀವನದಲ್ಲಿ ಮಾಡಿದ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಎಂಬ ಧಾರ್ಮಿಕ ನಂಬಿಕೆಯಿದೆ. ಪ್ರತಿ ವರ್ಷ ಚೈತ್ರ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಪಾಪಮೋಚನಿ ಏಕಾದಶಿ ಎಂದು ಕರೆಯಲಾಗುವುದು. ಪಾಪಮೋಚನಿ ಏಕಾದಶಿಯಂದು ಉಪವಾಸ ಮಾಡಿ ಶುದ್ಧ ಮನಸ್ಸಿನಿಂದ ಪ್ರಾಯಶ್ಚಿತ್ತ ಮಾಡುವುದರಿಂದ ಪಾಪಗಳಿಂದ ನೀವು ಮುಕ್ತಿ ಪಡೆಯುತ್ತೀರಿ ಎಂಬ ಧಾರ್ಮಿಕ ನಂಬಿಕೆಯಿದೆ. ಪಾಪಮೋಚನಿ ಏಕಾದಶಿಯ ಶುಭ ಸಮಯ ಹೀಗಿದೆ. ಪಾಪಮೋಚನಿ ಏಕಾದಶಿ ಉಪವಾಸ 25 ಮಾರ್ಚ್ 2025 ಅಂದರೆ ಮಂಗಳವಾರ. ಇಂದು ಏಕಾದಶಿ ತಿಥಿ ಆರಂಭ ಮಾರ್ಚ್ 25 ಬೆಳಗ್ಗೆ 5:05. ಏಕಾದಶಿ ತಿಥಿ ಮುಕ್ತಾಯ ಮಾರ್ಚ್ 26 ಬೆಳಗ್ಗೆ 3:45. ಪೂಜೆಯ ಶುಭ ಸಮಯ ಮಾರ್ಚ್ 25 ಬೆಳಗ್ಗೆ 9:22 ಮಧ್ಯಾಹ್ನ 1:57 ಪಾಪಮೋಚನಿ ಏಕಾದಶಿ ವ್ರತ ಪಾರಣ ಸಮಯ ಹೀಗಿದೆ. 26 ಮಾರ್ಚ್ 2025 ಮಧ್ಯಾಹ್ನ 1:39 ಸಂಜೆ 4:06 ಪಾಪಮೋಚನಿ ಏಕಾದಶಿ ಉಪವಾಸದ ನಿಯಮಗಳು ಹೀಗಿವೆ. ಪಾಪಮೋಚನಿ ಏಕಾದಶಿಯ ದಿನದಂದು ಉಪವಾಸ ಮಾಡುವುದರಿಂದ ಪೂರ್ವಜರಿಗೆ ಮೋಕ್ಷ ಸಿಗುತ್ತದೆ ಮತ್ತು ಹಿಂದಿನ ಜನ್ಮದ ಪಾಪಗಳ ಪರಿಣಾಮ ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಪಾಪಮೋಚನಿ ಏಕಾದಶಿಯ ದಿನದಂದು ವಿಷ್ಣು ಸಹಸ್ರನಾಮ ಪಠಿಸಿ ತುಳಸಿ ಎಲೆಗಳನ್ನು ಅರ್ಪಿಸಬೇಕು. ಪಾಪಮೋಚನಿ ಏಕಾದಶಿಯ ದಿನದಂದು ಆಹಾರ, ಬಟ್ಟೆಗಳು, ನಿರ್ಗತಿಕರಿಗೆ ಊಟವನ್ನು ದಾನ ಮಾಡಬೇಕು. ಇದರಿಂದ ಪುಣ್ಯ ಬರುತ್ತದೆ ಮತ್ತು ಭಗವಾನ್ ಹರಿಯು ಪ್ರಸನ್ನನಾಗುತ್ತಾನೆ ಎಂಬ ನಂಬಿಕೆ ಇದೆ. ನೀವು ಏಕಾದಶಿಯಂದು ಉಪವಾಸ ಮಾಡದಿದ್ದರೂ ಸಹ ಈ ದಿನ ನೀವು ಲಘು ಮತ್ತು ಸಾತ್ವಿಕ ಆಹಾರವನ್ನು ಸೇವಿಸಬೇಕು. ಪಾಪಮೋಚನಿ ಏಕಾದಶಿಯ ಮಹತ್ವ ಹೀಗಿದೆ. ಪಾಪಮೋಚನಿ ಏಕಾದಶಿಯ ದಿನದಂದು ವಿಷ್ಣುವು ಪಾಪ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದನು ಎಂಬ ಪೌರಾಣಿಕ ನಂಬಿಕೆ ಇರುವುದರಿಂದ
ಪದ್ಮಪುರಾಣದ ಪ್ರಕಾರ ರಾಜ ಮಂದತನು ತನ್ನ ಪಾಪಗಳಿಂದ ತುಂಬ ದುಃಖಿತನಾಗಿದ್ದನು ಮತ್ತು ವಶಿಷ್ಠ ಋಷಿಗಳಿಂದ ಮಾರ್ಗದರ್ಶನ ಪಡೆದನು. ಅವರು ರಾಜ ಮಂದಾಟನಿಗೆ ಪಾಪಮೋಚನಿ ಏಕಾದಶಿಯ ಉಪವಾಸವನ್ನು ಆಚರಿಸಲು ಸಲಹೆ ನೀಡಿದರು. ಈ ಉಪವಾಸದ ಪರಿಣಾಮದಿಂದಾಗಿ ರಾಜನ ಎಲ್ಲ ಪಾಪಗಳು ನಾಶವಾದವು ಮತ್ತು ಅವರ ರಾಜ್ಯವು ಪುನಃ ಸ್ಥಾಪನೆಯಾಯಿತು ಎಂದು ಹೇಳಲಾಗುವುದು. ಈ ಏಕಾದಶಿಯ ಮಹಿಮೆಯನ್ನು ಅರ್ಜುನನಿಗೆ ತಿಳಿಸಿದ ನಂತರ ಶ್ರೀಕೃಷ್ಣನು ಈ ಉಪವಾಸದಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ಎಂದು ಹೇಳಿದನು. ಅಂತಹ ಪರಿಸ್ಥಿತಿಯಲ್ಲಿ, ಅಂದರೆ ಇಂತಹ ಸನ್ನಿವೇಶಗಳಲ್ಲಿ, ನೀವು ತಿಳಿದೋ ತಿಳಿದೆಯೋ ಮಾಡಿದ ಎಲ್ಲ ಪಾಪಗಳನ್ನು ತೊಳೆದು ಹಾಕಲು ಮತ್ತು ಸಂತೋಷದ ಜೀವನವನ್ನು ನಡೆಸಲು ಬಯಸಿದರೆ ಖಂಡಿತವಾಗಿಯೂ ಪಾಪಮೋಚನಿ ಏಕಾದಶಿಯ ಉಪವಾಸವನ್ನು ಆಚರಿಸಿ. ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.